ಇದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ. ಇದು ವಕ್ಫ್ ಬೋರ್ಡ್ ಅಧ್ಯಕ್ಷ ಸ್ಥಾನಕ್ಕಾಗಿ ನಡೆದಂತ ಜಟಾಪಟಿ, ಮಲ್ಲಿಕಾರ್ಜುನ್ ಖರ್ಗೆ ಸಚಿವ ಜಮೀರ್ ನಡುವಿನ ತಿಕ್ಕಾಟ. ಆಪ್ತ ಅನ್ವರ್ ಪಾಷಾ ಪರ ಸಚಿವ ಜಮೀರ್ ಅಹಮದ್ ಬ್ಯಾಟಿಂಗ್ ಮಾಡಿದ್ರು. ವಕ್ಫ್ ಬೋರ್ಡ್ ಅಧ್ಯಕ್ಷ ಸ್ಥಾನ ಅನ್ವರ್ಗೆ ನೀಡಬೇಕು ಅಂತ ಒತ್ತಡವನ್ನ ಹಾಕಿದ್ರು. ಅನ್ವರ್ ಪಾಷಾ ನೇಮಕಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸುತ್ತಾರೆ. ರಾಜೀನಾಮೆ ಬೆದರಿಕೆ ಹಾಕಿದ್ರು ಸಚಿವ ಜಮೀರ್ ಅಹಮದ್. ಒಂದು ವೇಳೆ ಅನ್ವರ್ ಪಾಷಾಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿಲ್ಲ ಅಂತ ಅಂದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಆದ್ರೆ ಅದಕ್ಕೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಕ್ಯಾರೆ ಅಂದಿಲ್ಲ. ಜಮೀರ್ ಹಾಕಿದಂತ ಬೆದರಿಕೆಗೆ ಮಲ್ಲಿಕಾರ್ಜುನ್ ಖರ್ಗೆ ಕ್ಯಾರೆ ಅಂದಿಲ್ಲ. ನಿನ್ನೆ ತಡರಾತ್ರಿ ತನಕ ಸಿಎಂ ಮನೆಯಲ್ಲಿ ನಡೆದಂತ ಮೀಟಿಂಗ್ ಇದು, ಸಂಧಾನ ಸಭೆ. ಜಮೀರ್ ರಾಜೀನಾಮೆ ಬೆದರಿಕೆ ಹಾಕ್ತಾ ಇದ್ದಂತೆ ಅಲ್ಲಿ ಸಿಎಂ ಎಂಟ್ರಿ ಕೊಡ್ತಾರೆ. ಎರಡೂ ಬಣಕ್ಕೂ ಸಂಧಾನ ಸೂತ್ರವನ್ನ ಮುಂದಿಡ್ತಾರೆ ಸಿಎಂ. ಜಮೀರ್ ಖರ್ಗೆ ಆಪ್ತರಿಗೆ ಅಧಿಕಾರ ಹಂಚಿಕೆಯ ಸೂತ್ರವನ್ನ ಮುಂದೆ ಇಡ್ತಾರೆ ಸಿಎಂ. ಸಿಎಂ ಪ್ರಸ್ತಾಪವನ್ನ ತಿರಸ್ಕರಿಸ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸಂಸದ ನಾಸೀರ್. ತಡರಾತ್ರಿ 3 ಗಂಟೆ ತನಕ ನಡೆದಂತ ಸಂಧಾನ ಸಭೆ ವಿಫಲ ಆಗಿದೆ. ಸಿಎಂ ಮನೆಯಿಂದ ಸಿಟ್ಟಿನಲ್ಲಿ ಜಮೀರ್ ಹೊರ ನಡೀತಾರೆ. ತನ್ನ ಆಪ್ತನಿಗೆ ವಕ್ಫ್ ಬೋರ್ಡ್ ಅಧ್ಯಕ್ಷ ಸ್ಥಾನ ಸಿಗಬೇಕು ಅಂತ ಜಮೀರ್ ಪಟ್ಟಿಡಿತಾರೆ. ಸಾಕಷ್ಟು ಪ್ರಯತ್ನ ಪಡ್ತಾರೆ. ತನ್ನ ಮಾತಿಗೆ ಬೆಲೆ ಸಿಕ್ತಿಲ್ಲ ಅಂದಾಗ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ. ಹಾಗಾದ್ರೂ ಬಗ್ಲಿ ಅಂತ. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅದ್ಯಾವುದಕ್ಕೂ ಕ್ಯಾರೆ ಅಂದಿಲ್ಲ. ಅನ್ವರ್ ಪಾಷಾ ನೇಮಕಕ್ಕೆ ಒಪ್ಪೇ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ. ನೆನೆ ತಡರಾತ್ರಿ ಸಿಎಂ ಮನೆಯಲ್ಲಿ ನಡೆದಂತ ಸಂಧಾನ ಸಭೆ ಇದು. ಜಮೀರ್ ಬಾಯಲ್ಲಿ ರಾಜೀನಾಮೆ ಮಾತು ಬರ್ತಾ ಇದ್ದಂತೆ ಸಿಎಂ ಎಂಟ್ರಿ ಕೊಡ್ತಾರೆ. ಎರಡೂ ಬಣಕ್ಕೆ ಒಂದು ಸಂಧಾನ ಸೂತ್ರವನ್ನ ಮುಂದೆ ಇಡ್ತಾರೆ. ಅದು ಅಧಿಕಾರ ಹಂಚಿಕೆಯ ಸೂತ್ರ. ಅದಕ್ಕೆ ಖರ್ಗೆ ಒಪ್ಪೋದೇ ಇಲ್ಲ. ವಕ್ಫ್ ಬೋರ್ಡ್ ಅಧ್ಯಕ್ಷನಾಗಿ ಖರ್ಗೆ ಆಪ್ತನಿಗೆ ಪಟ್ಟ ಸಿಕ್ಕಿದ್ದಾಗಿದೆ. ಸೈಯದ್ ಉಲ್ ಹುಸೇನಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಜಮೀರ್ ರಾಜೀನಾಮೆ ಬೆದರಿಕೆಗೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಕ್ಯಾರೆ ಅಂದಿಲ್ಲ. ಇವತ್ತು ಬೆಳಗ್ಗೆ ವಕ್ಫ್ ಅಧ್ಯಕ್ಷರಾಗಿ ಸೈಯದ್ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಅಧಿಕಾರ ಸ್ವೀಕಾರಕ್ಕೆ ಸಂಸದ ನಾಸೀರ್ ಹುಸೇನ್ ಹಾಜರಾಗಿದ್ದರು. ಅನ್ವರ್ ನೇಮಕಕ್ಕೆ ಪಟ್ಟು ಹಿಡಿದಿದ್ದ ಜಮೀರ್ಗೆ ಭಾರೀ ಹಿನ್ನಡೆ ಇದೆ. ಅನ್ವರ್ ನೇಮಕಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ವಿರೋಧವನ್ನ ವ್ಯಕ್ತಪಡಿಸಿದೆ. ಜಮೀರ್ ಆಪ್ತನ ವಿರುದ್ಧ ವಕ್ಫ್ ಆಸ್ತಿ ಕಬಳಿಕೆಯ ಆರೋಪ ಇದೆ. ಅನ್ವರ್ ಪಾಷಾ ನೇಮಕಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ವಿರೋಧ ಮಾಡಿದ್ದಕ್ಕೂ ಕೂಡ ಕಾರಣ ಇದೆ. ಯಾಕಂದ್ರೆ ಜಮೀರ್ ಆಪ್ತ ಅನ್ವರ್ ಪಾಷಾ ವಿರುದ್ಧ ವಕ್ಫ್ ಆಸ್ತಿ ಕಬಳಿಕೆಯ ಆರೋಪ ಇದೆ. ಮಾಣಿಪ್ಪಾಡಿ ವರದಿಯಲ್ಲಿ ಅನ್ವರ್ ಬೆಂಬಲಿಗರ ಹೆಸರಿದೆ. ಒಂದ್ ವೇಳೆ ಅವರನ್ನೇ ನೇಮಕ ಮಾಡಿದ್ರೆ ವಕ್ಫ್ ಬೋರ್ಡ್ನ ಅಧ್ಯಕ್ಷರಾಗಿ ಬಹಳ ದೊಡ್ಡ ಮುಜುಗರ ಅದು. ಆ ಮುಜುಗರದಿಂದ ತಪ್ಪಿಸೋದಕ್ಕೆ ಜಮೀರ್ ಆಪ್ತನಿಗೆ ಖರ್ಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದು. ಆದ್ರೆ ಜಮೀರ್ ಮಾತ್ರ ಪಟ್ಟನ್ನ ಸಡಿಲಿಸಿರ್ಲಿಲ್ಲ. ಕೊನೆ ಕ್ಷಣದ ತನಕ ಬ್ಯಾಟಿಂಗ್ ಮಾಡಿದ್ರು. ಆಗಿಲ್ಲ ಅಂತ ಅಂದಾಗ ನಾನೇ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅದಕ್ಕೆ ತಲೆನೇ ಕೆಡಿಸ್ಕೊಂಡಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.